ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX130 ಈ ಗಾಡಿಯಲ್ಲಿ ಟ್ರಾವೆಲ್ ಡಿವೈಸ್. ಈಗ ಇದು ಟ್ರಾವೆಲ್ ಡಿವೈಸಲ್ಲಿ ಗೇರ್ ಆಯಿಲ್ ಲೀಕ್ ಆಗ್ತಿದೆ, ಅದಕ್ಕೆ ಗ್ರೂಪ್ ಸೀಲ್ ಹಾಕಬೇಕು. ಟ್ರಾವೆಲ್ ಡಿವೈಸ್ ಯಾವ ಥರ ಓಪನ್ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಈ ಹಿಟಾಚಿ ಬಂದು ಹಳಸಬಾಳು ಅನ್ನೋ ಊರಲ್ಲಿದೆ, ಬರೀ ಹೋಗೋಣ. ಗಾಡಿ ಹತ್ರ ರೀಚ್ ಆಗಿದ್ದೀನಿ. ಇದೆ ಟಾಟಾ ಹಿಟಾಚಿ EX130. ಇದೇ ಗಾಡಿದು ಟ್ರಾವೆಲ್ ಡಿವೈಸಲ್ಲಿ ಗೇರ್ ಆಯಿಲ್ ಲೀಕ್ ಆಗ್ತಿದೆ. ಬರ್ರಿ ನಮ್ಮ ಮುಲಿಗೇಶ್ ಅವ್ರ ಹತ್ರ ಮಾತಾಡೋಣ. ಮತ್ತೆ ಮುಲಿಗೇಶ್ ಅಣ್ಣ ಆರಾಮ್ರಾ? ಹ್ಞೂ ಆರಾಮ್ ರೀ. ಏನಾಗ್ತೈತೆ ರೀ ಗಾಡಿದು ಪ್ರಾಬ್ಲಮ್ಮು? ಎಲ್ಲಿಂದ ಲೀಕ್ ಆಗ್ತೈತೆ ಆಯಿಲ್? ಎಲ್ಲಿ ಟ್ರ್ಯಾಕ್ ಮೋಟ್ರಲ್ಲ? ಸರಿ, ಚೈನ್ ಬಿಚ್ಚಿಬಿಡೋಣ್ರ. ಹಾಂ, ಚೈನ್ ಬಿಚ್ಚಿ ಹೊಡೆದು ಬಿಡ್ರಿ. ಮಾಸ್ಟರ್ ಪಿನ್ ನೋಡಿರಿ. ಚೈನ್ ಬಿಚ್ಚಬೇಕಂದ್ರೆ ಮಾಸ್ಟರ್ ಪಿನ್ ಓಪನ್ ಮಾಡಬೇಕು. ಮಾಸ್ಟರ್ ಪಿನ್ ಓಪನ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿ ಚೈನ್ ಎತ್ತಿ ರಿವರ್ಸ್ ತಿರುಗಿಸಿದ್ರೆ ಚೈನ್ ಓಪನ್ ಆಗುತ್ತೆ. ಸ್ವಲ್ಪ ಆ ಚೈನು ಮುಂದಕ್ಕೆ ತಗೊಳ್ಳಿ. ಇರಲಿ ತಗೊಳ್ರಿ. ಬೇಡ ಸ್ಟಾರ್ಟ್ ಮಾಡಿಬಿಡ್ರಿ. ಬೇಡ, ಈ ಪ್ಲೇಟ್ ಓಪನ್ ಮಾಡಬೇಕು. ಒಳಗಡೆ ಗೇರ್ ಕ್ಯಾರಿಯರ್ ಬರುತ್ತೆ. ಆಮೇಲೆ 24 ಸೈಜ್ ಬೋಲ್ಟು. ಟೋಟಲ್ ಓಪನ್ ಮಾಡಿದ್ರೆ ಡ್ರಮ್ ಹೊರಗೆ ಬರುತ್ತೆ. ಓಪನ್ ಮಾಡೋಣ. ಬೋಲ್ಟ್ ಎಲ್ಲ ಬಿಚ್ಚಾತು. ಪ್ಲೇಟ್ ಓಪನ್ ಮಾಡೋದು. ಆಯಿಲ್ ಇಲ್ಲಲ್ರಿ, ಎಲ್ಲ ಕೆಸರು ಐತೆ. ಆಯಿಲ್ ಇಲ್ಲರಿ ಸರ್. ಮೊನ್ನೆ ಡೀಸೆಲ್ ಹಾಕಿ ಸರ್ ಅವ್ರು. ಮಳೆ ಸೌಂಡ್ ಬರ್ತಿತ್ತ? ಏನು ಸೌಂಡ್ ಇಲ್ಲ ಸರ್ ಅದ್ರಾಗ, ಏನು ಸೌಂಡೇ ಇಲ್ರಿ. ಏನು ಬೇರಿಂಗ್ ಏನಾಗಿಲ್ಲ ಸರ್. ಏ ಹ್ಞೂ ಸರ್. 24 ಸೈಜ್ ಬೋಲ್ಟ್ ಟೋಟಲ್ ಬಿಚ್ಚಿದೆ. ಡ್ರಮ್ ಹೊರಗೆ ಬರುತ್ತೆ.
ಡ್ರಮ್ಮು ದೊಡ್ಡ ಗಾಡಿ ಅದು ಓಪನ್ ಆಗ್ತವೆ. ಇವಾಗ ಇದು ಲಾಕ್ ಬಿಚ್ಚಿ ಚಕ್ನಾಟ್ ಓಪನ್ ಮಾಡಿದ್ರೆ ಇದು ಸೀಲಿಂಗ್ ಎಲ್ಲ ಹೊರಗೆ ಬರುತ್ತೆ. ತೋರಿಸಿ ನೆಕ್ಸ್ಟ್ ಬೇರಿಂಗು ಡಿವೈಸಲ್ಲಿ ಗ್ರೂಪ್ಸ್ ಇರುತ್ತೆ ಈ ಕಡೆ ಬ್ಯಾಕ್ ಸೈಡು. ಇದು ಮೋಟ್ರ್ ಬಾಡಿ. ಇದು ಯಾವುದಕ್ಕೂ ಹೋಯ್ತು ಅಂದರೆ ಈ ಗಾಡಿ ರೀಸೆಂಟಾಗಿ ವರ್ಕ್ಶಾಪಿಗೆ ಹೋಗಿತ್ತು. ಏನಪ್ಪ ಹನುಮಂತಣ್ಣ, ಎಷ್ಟು ದಿವಸ ಆಗಿತ್ತು ವರ್ಕ್ಶಾಪಿಗೆ ಹೋಗಿ? 4 ದಿವಸದಿಂದ. ವರ್ಕ್ಶಾಪಲ್ಲಿ ಏನಾಗಿದೆ, ತಂತಿ ಸುತ್ಕೊಂಡ್ಬಿಟ್ಟೈತಾ. ಆಮೇಲೆ ಟ್ರ್ಯಾಕ್ ಮೂವ್ ಮಾಡಿದಾಗ ಟೋಟಲು ನೋಡಿ ಯಾವ ಥರ ಸುತ್ತಿದೆ. ಇದು ಹೋಗಿ ಇದಕ್ಕೆ ಗ್ರೂಪ್ಸಲ್ಲಿ ಡ್ಯಾಮೇಜ್ ಮಾಡಿ ಗೇರ್ ಆಯಿಲ್ ಲೀಕೇಜ್ ಆಗಿರೋದು. ನಮ್ಮ ಆಪ್ರೇಟ್ರುಗಳು ವರ್ಕ್ಶಾಪಿಗೆ ಹೋದ್ರೆ ಸ್ವಲ್ಪ ಹುಷಾರಾಗಿರಿ. ವರ್ಕ್ಶಾಪಲ್ಲಿ ಆಗೋವಂಥವು ಬೇರೆ ಇಲ್ಲಿ ಆಗಲ್ಲ. ಹೊರಗಡೆ ತಂತಿ ಮಾಡಿರೋ ಕತೆ ನೋಡಿ. ಬೈಂಡಿಂಗ್ ಇಷ್ಟೊಂದು ಸಿಗಾಕೊಂಡ್ಬಿಟ್ಟಿತ್ತು ಇದರಲ್ಲಿ. ಗೊತ್ತಾಗಲ್ಲ ಇದ್ರ ಸಿಗಾಕೊಂಡೈತಂತ, ನಾವು ಇಲ್ಲಿ ನೋಡಿದಾಗ ಗೊತ್ತಾಗೋದು. ಇವಾಗ ಇದನ್ನು ಇದು ಹೊರಗೆ ಬರುತ್ತೆ. ಇದು ರಿಂಗು ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ ರಿಂಗು. 2 ರಿಂಗು ಚೇಂಜ್ ಮಾಡೋದು. ಇದು ಗ್ರೂಪ್ ಸೀಲು, 2 ಮೆಟಲ್ ರಿಂಗು, 2 ರಬ್ಬರ್. ಇದು ಚೇಂಜ್ ಮಾಡಬೇಕು. ಈಗ ಇದೆಲ್ಲ ವಾಶ್ ಮಾಡೋಣ. ವಾಶ್ ಮಾಡಿ ಡೀಸೆಲಾಗಿ ಹೋಗಲ್ಲ ಅಂತ ಔಷಧಿ ಹೊಡಿಯೋ ಸ್ಪ್ರೇ. ಗ್ರೂಪ್ ಸೀಲ್ ಹಾಕಿ ಟ್ರಾವೆಲ್ ಡಿವೈಸ್ ಫಿಟ್ ಮಾಡಿದ್ದಾಯಿತು. ಚೆಕ್ ನಟ್ ಟೈಟ್ ಆಯಿತು, ಲಾಕ್ ನಟ್ ಟೈಟ್ ಆಯಿತು. ನೆಕ್ಸ್ಟು ಈ ಡ್ರಮ್ ಡಿವೈಸ್ಗೆ ಫಿಟ್ ಮಾಡಬೇಕು. ಇಲ್ಲಿ ಎಲ್ಲ ಅನಬಾಂಡ್ ಹಾಕಬೇಕಾಗತ್ತೆ. ಅನಬಾಂಡ್ ಹಾಕಿ ಫಿಟ್ ಮಾಡೋದು. ಫಿಟ್ ಆದಮೇಲೆ ತೋರಿಸ್ತೀನಿ. ಡ್ರಮ್ ಫಿಟ್ ಆಗಿದೆ. ಕ್ಯಾರಿಯರು, ಸನ್ ಗೇರು, ಡ್ರೈನ್ ಶಾಫ್ಟು ಎಲ್ಲ ಫಿಟ್ ಮಾಡೋಣ. ಹಾಕ್ತೀನಿ ಪ್ಲೇಟ್ ಹಾಕ್ಬಿಡು. ಹೊಸ ಬೋಟಲ್ಲಿ ಅದಾವಣ್ಣ ಮಗ್ಲಾಗ. ಪ್ಲಾಸ್ಟಿಕ್ ಕವರ್ ಅದಾವಣ್ಣ ನಿನ್ನ ಮಗ್ಲಾಗ ಅದಾವಣ್ಣ. ಪಟ ಪಟ ಸ್ವಲ್ಪ ಪಿಂಕ್ ಮಾಡ್ತೀನಿ ಆಯ್ತು. ಇಲ್ಲ ಒಂದಿಲ್ಲ ಅಂದ್ರೆ ಯಾವ್ದಿದ್ರೆ ತಗೊಂಡು ಹಾಕ. ಸ್ವಲ್ಪ ಸ್ಟಾರ್ಟ್ ಆಯಿತು. ತಿರ್ತಲ್ಲ ನೋಡೋಣ. ಇಲ್ಲ ಸ್ವಲ್ಪ ತಿರುಗಿಸ್ಲಿ. ಹಾಂ, ಹಿಂದೆ ರಿವರ್ಸು. ಮೆಲ್ಲಗೆ ತಿರ್ಸು ಮರೆ. ಆಯಿಲ್ ಇಲ್ಲ ಅದ್ರಾಗೆ. ಮುಂದೆ ಸಾಕ. ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ. ಹಾಂ ಸಾಕು. ಗೇರ್ ಆಯಿಲ್ ಹಾಕ್ತಾರೆ. ಈಗ ಟ್ರ್ಯಾಕ್ ಮೋಟರ್ ಎಲ್ಲ ಇದಾಗ್ತಾ ಇದ್ದೀವಿ. ಟ್ರ್ಯಾಕ್ ಮೋಟರ್ ಎಲ್ಲ ಆಗ್ತಾ ಇದೆ. ಗೇರ್ ಆಯಿಲ್ ಹಾಕಿದ್ವಿ, ನೋಡೋಣ ಈಗ.
ಗೇರ್ ಆಯಿಲ್ ಹಾಕಿದ ಮೇಲೆ ಸೌಂಡು ಹೋಗ್ಬಿಡುತ್ತೆ. ಮತ್ತು ಈ ಗಾಡಿಯಲ್ಲಿ ಸ್ವಲ್ಪ ಲೆಗಿಂಗ್ ಪ್ರಾಬ್ಲಮ್ ಇತ್ತು, ಅಡ್ಜಸ್ಟ್ ಮಾಡಿದ್ದೀನಿ. ಮೊನ್ನೆ ಮಾಡೋಗಿದ್ದೆ ಅಡ್ಜಸ್ಟ್ಮೆಂಟಿಂಗು, ಮತ್ತು ಸ್ವಲ್ಪ ಬರ್ತೈತೆ ಅಂದಿತ್ತು, ಹಾಗಾಗಿ ಅದೊಂದು ಅಡ್ಜಸ್ಟ್ ಮಾಡಿದೆ, ಸರಿ ಆಗ್ಬಿಡ್ತು. ಇವಾಗ ಪ್ರೆಷರ್ ಚೆಕ್ ಮಾಡೋಣ. ಒಳಕ್ಕೆ ಎಳ್ದಿರ್ಕೊಳ್ಳಿ. 300 ಇದೆ ನೋಡಿ. ಈ ಗಾಡಿಯಲ್ಲಿ ಗ್ರೂಪ್ ಸಿಲ್ ಹೋಗಿತ್ತು, ಗ್ರೂಪ್ ಸಿಲ್ ಹಾಕಿ ಫಿಟ್ ಆಯಿತು ಟ್ರಾವೆಲ್ ಡಿವೈಸು. ಆಮೇಲೆ ಗಾಡಿ ಲೆಗ್ಗಿಂಗ್ ಇತ್ತು ಅಂತ ಅಂದರು ಮತ್ತೆ ನಮ್ಮ ಹುಲಿಯಪ್ಪಣ್ಣವರು. ಅದೊಂದು ಅಡ್ಜಸ್ಟ್ ಮಾಡಿದ್ದೀನಿ, ಅದು ಸರಿ ಆಯಿತು. ಮತ್ತು ಕೇಳೋಣ ಏನಾರು ಐತೆ, ಮತ್ತೇನಾರು ಐತೆ ಅಣ್ಣ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನಿಲ್ಲ ಸರ್, ಸರಿ ಆಯ್ತಾ? ಎಲ್ಲ ಸರಿ ಆಯ್ತು ಸರ್. ಈ ಗಾಡಿದು ವರ್ಕ್ ಕಂಪ್ಲೀಟು. ಇಲ್ಲಿ ಹಳಸಬಾಳಲ್ಲಿ ವರ್ಕ್ ಆಯಿತು. ಇನ್ನೇನು ಹಳಸಬಾಳ್ದು ವರ್ಕ್ ಮುಗಿಸ್ಕೊಂಡು ಬಂದೆ. ವಿಡಿಯೋ ಎಲ್ಲ ಎಡಿಟ್ ಮಾಡಿ ರಾತ್ರಿಗೆ ಅಪ್ಲೋಡ್ ಮಾಡೋಣಂತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.